ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭಾಸ ಪಕ್ಷಿಯನ್ನು ಅರ್ಜುನನು ಭೇದಿಸಿದುದು, ಮತ್ತೊಮ್ಮೆ ಅರ್ಜುನನು ಮೊಸಳೆಯನ್ನು ಕೊಂದು ದ್ರೋಣನನ್ನು ಬಿಡಿಸಿದುದು, ದ್ರೋಣನು ಅರ್ಜುನನಿಗೆ ಬ್ರಹ್ಮಶಿರವೆಂಬ ಅಸ್ತ್ರವನ್ನು ಕೊಟ್ಟುದು ಎಂಬ 143ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ದ್ರೋಣನು ನಗುತ್ತಾ ಅರ್ಜುನನನ್ನು ನೋಡಿ, ಈಗ ನಿನ್ನ ಸರದಿ, ಆ ಲಕ್ಷ್ಯವನ್ನು ನೋಡುತ್ತಿರು, ನಾನು ಹೇಳಿದಾಗ ಬಾಣಪ್ರಯೋಗ ಮಾಡು. ಪುತ್ರ, ಬಿಲ್ಲನ್ನು ಬಗ್ಗಿಸಿ ಹಿಡಿದು ಸ್ಥಿರ ಸಿದ್ಧವಾಗಿ ನಿಂತಿರು ಎಂದನು. ಆ ಮಾತುಗಳನ್ನು ಕೇಳಿ ಅರ್ಜುನನು ಬಿಲ್ಲನ್ನು ಮಂಡಲಾಕಾರವಾಗಿ ಬಾಗಿಸಿ ಭಾಸ ಪಕ್ಷಿಗೆ ಗುರಿ ಹಿಡಿದು ನಿಂತನು. ಸ್ವಲ್ಪ ಹೊತ್ತಾದ ಮೇಲೆ ದ್ರೋಣನು ಆತನನ್ನು ಕುರಿತು, ಮೊದಲಿನಂತೆ ಅರ್ಜುನ, ಇಲ್ಲಿರುವ ಭಾಸ ಪಕ್ಷಿಯನ್ನು, ಗಿಡವನ್ನು, ನನ್ನನ್ನು ನೋಡುತ್ತಿರುವೆಯಷ್ಟೇ ಎಂದು ಕೇಳಿದನು. ಆಗ ಅರ್ಜುನನು ದ್ರೋಣನೊಡನೆ, ನಾನು ಭಾಸ ಪಕ್ಷಿಯೊಂದನ್ನೇ ನೋಡುತ್ತಿರುವೆನು, ನನಗೆ ಮರವಾಗಲಿ ನೀವಾಗಲಿ ನನ್ನ ದೃಷ್ಟಿಗೆ ಬೀಳುವುದಿಲ್ಲ ಎಂದನು. ದ್ರೋಣನು ಮನಸ್ಸಿನಲ್ಲಿ ತೃಪ್ತಿ ಹೊಂದಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ತಿರುಗಿ, ಅರ್ಜುನ, ನೀನು ಆ ಭಾಸ ಪಕ್ಷಿಯನ್ನಾದರೂ ಚೆನ್ನಾಗಿ ನೋಡುತ್ತಿರುವೆಯಷ್ಟೇ, ಹಾಗಾದರೆ ಅದರ ವರ್ಣನೆ ಏನು ಹೇಳು ಎಂದು ಕೇಳಿದನು. ಅದಕ್ಕೆ ಆತನು, ನಾನು ಭಾಸ ಪಕ್ಷಿಯ ತಲೆಯನ್ನು ಮಾತ್ರ ನೋಡುತ್ತಿರುವೆನು, ಅದರ ಶರೀರವನ್ನು ನೋಡಲಿಲ್ಲ ಎಂದನು. ಅರ್ಜುನನು ಹೀಗೆ ಹೇಳಿದೊಡನೆ ದ್ರೋಣನು ಉತ್ಸಾಹಗೊಂಡು, ಇನ್ನು ಬಾಣವನ್ನು ಬಿಡು ಎಂದನು. ಒಡನೆಯೇ ಅರ್ಜುನನು ಬಾಣವನ್ನು ಬಿಟ್ಟು ಭಾಸ ಪಕ್ಷಿಯ ತಲೆಯನ್ನು ತುಂಡಾಗಿ ಭೇದಿಸಿ ಕೆಳಕ್ಕೆ ಕೆಡಹಿದನು. ಈ ಆ ಕಾರ್ಯವು ಮುಗಿದೊಡನೆಯೇ ದ್ರೋಣನು ಬಂದು ಅರ್ಜುನನನ್ನು ಅಪ್ಪಿಕೊಂಡು ಯುದ್ಧದಲ್ಲಿ ದ್ರುಪದನನ್ನು ಆತನ ಸೈನ್ಯದೊಡನೆ ಓಡಿಸುವುದಕ್ಕೆ ಅರ್ಜುನನೇ ತಕ್ಕ ಸಾಮರ್ಥ್ಯವುಳ್ಳವನೆಂದು ನಿಶ್ಚಯಿಸಿಕೊಂಡನು. ಭರತ ಕುಲಶ್ರೇಷ್ಠ, ಕೆಲವು ಕಾಲದ ಮೇಲೆ ಒಮ್ಮೆ ದ್ರೋಣನು ಸ್ನಾನಾರ್ಥವಾಗಿ ಶಿಷ್ಯರೊಡನೆ ಗಂಗೆಗೆ ಹೋಗಿ ಅದರಲ್ಲಿ ಮುಳುಗಿದಾಗ ಮೃತ್ಯು ಪ್ರೇರಿತವಾದ ದೊಡ್ಡ ಮೊಸಳೆಯೊಂದು ಆತನ ಕಾಲನ್ನು ಹಿಡಿದುಕೊಂಡಿತು. ದ್ರೋಣನು ಅದರಿಂದ ಬಿಡಿಸಿಕೊಳ್ಳಲು ತಾನೇ ಶಕ್ತನಾಗಿದ್ದರು ಶಿಷ್ಯ ಪರೀಕ್ಷಾರ್ಥವಾಗಿ, ಅಯ್ಯೋ, ನನ್ನನ್ನು ಬಿಡಿಸಿರಿ, ಈ ಮೊಸಳೆಯನ್ನು ಕೊಲ್ಲಿರಿ ಎಂದು ಭಯದಿಂದ ಕೂಗುವಂತೆ ಕೂಗಿದನು. ಆತನ ಬಾಯಿಂದ ಈ ಮಾತುಗಳು ಹೊರಡುತ್ತಿರುವಾಗಲೇ ದ್ರೋಣನು 5 ತೀಕ್ಷ್ಣ ಬಾಣಗಳಿಂದ ನೀರಿನೊಳಗಿದ್ದ ಮೊಸಳೆಯನ್ನು ಕೊಂದನು. ಇತರ ಶಿಷ್ಯರೆಲ್ಲರೂ ಸುಮ್ಮನೆ ಹಿಂದು ಮುಂದು ನೋಡುತ್ತಾ ನಿಂತಿದ್ದರು. ಅರ್ಜುನನ ಕಾರ್ಯದಕ್ಷತೆಯನ್ನು ನೋಡಿ ದ್ರೋಣನು ತನ್ನ ಶಿಷ್ಯರೊಳಗೆಲ್ಲ ಈತನೇ ಉತ್ತಮನೆಂದು ಸಂತೋಷಪಟ್ಟನು. ಮತ್ತೊಮ್ಮೆ ದ್ರೋಣನು ಶಿಕ್ಷಾರ್ಥವಾಗಿ ಶಿಷ್ಯರನ್ನು ಕರೆಸಿದನು. ದುರ್ಯೋಧನ, ಚಿತ್ರಸೇನ, ದುಶ್ಯಾಸನ, ವಿವಿಂಶತಿ, ಅರ್ಜುನ, ಅಶ್ವತ್ಥಾಮನೆ ಮುಂತಾದವರೆಲ್ಲರೂ ಬಂದರು. ಆಗ ದ್ರೋಣನು ಮಣ್ಣಿನಲ್ಲಿ ಒಂದು ಶಿಶುವನ್ನು ಮಾಡಿಸಿ ಆ ಶಿಷ್ಯರೆಲ್ಲರೂ ನೋಡುತ್ತಿರುವಂತೆಯೇ ಅದನ್ನು ಗಂಗೆಯೊಳಕ್ಕೆ ಬಿಸುಟನು. ಅವರಿಗೆಲ್ಲ ಬಟ್ಟೆಯಿಂದ ಕಣ್ಣುಗಳನ್ನು ಕಟ್ಟಿ, ಹಾಗೆಯೇ ನೀರಿನಲ್ಲಿರುವ ಆ ಪ್ರತಿಮೆಯನ್ನು ಭೇದಿಸಿರಿ ಎಂದನು. ಒಡನೆಯೇ ಅರ್ಜುನನು ನೀರಿನಲ್ಲಿರುವ ಆ ಶಿಶುವಿನ ಪ್ರತಿಮೆಯನ್ನು 15 ಬಾಣಗಳಿಂದ ಹೊಡೆದನು. ಆ ಚಮತ್ಕಾರವನ್ನು ನೋಡಿ ಆಗಲೂ ಅರ್ಜುನನೇ ತನ್ನ ಶಿಷ್ಯರೊಳಗೆಲ್ಲ ಶ್ರೇಷ್ಠನೆಂದು ನಿರ್ಧರಿಸಿ ಆನಂದ ಭರಿತನಾದನು. ಆಮೇಲೆ ದ್ರೋಣನು ಅರ್ಜುನನನ್ನು ಕರೆದು, ಮಹಾಬಾಹು, ಅತ್ಯುತ್ತಮವೂ ಅಭೇದ್ಯವೂ ಆದ ಬ್ರಹ್ಮಶಿರವೆಂಬ ಅಸ್ತ್ರವನ್ನು ನೀನು ಸಂಹಾರ ಮಂತ್ರಗಳೊಡನೆ ನನ್ನಿಂದ ಪಡೆಯುವವನಾಗು. ಆದರೆ ಯಾವ ಸಂದರ್ಭದಲ್ಲಿಯೂ ಇದನ್ನು ಮನುಷ್ಯರ ಮೇಲೆ ಪ್ರಯೋಗಿಸಕೂಡದು. ಅಲ್ಪಶಕ್ತಿಯುಳ್ಳವರ ಮೇಲೆ ಇದನ್ನು ಪ್ರಯೋಗಿಸಿದಲ್ಲಿ ಇದು ಲೋಕವನ್ನೇ ಸುಟ್ಟು ಬಿಡುವುದು. ಪುತ್ರ, ಈ ಲೋಕದಲ್ಲಿ ಈ ಅಸ್ತ್ರವು ಅಸಮಾನವಾದುದೆಂದು ಪ್ರಸಿದ್ಧವಾಗಿದೆ. ಇದನ್ನು ಆ ನಿಯಮಾನುಸಾರವಾಗಿಯೇ ಇಟ್ಟುಕೊಂಡು ನಾನು ಹೇಳುವ ಮಾತುಗಳನ್ನು ಕೇಳು. ಯುದ್ಧದಲ್ಲಿ ಮನುಷ್ಯರು ಹೊರತು ದೇವತೆಗಳೇ ಮೊದಲಾದ ಇತರ ಶತ್ರುಗಳು ಯಾರಾದರೂ ನಿನ್ನನ್ನು ಪೀಡಿಸಿದರೆ ಆಗ ಅವರನ್ನು ಸಂಹರಿಸಲು ಮಾತ್ರ ಈ ಅಸ್ತ್ರವನ್ನು ಪ್ರಯೋಗ ಮಾಡು ಎಂದನು. ಅರ್ಜುನನು ಹಾಗೆಯೇ ಆಗಲೆಂದು ಒಪ್ಪಿ ಪ್ರತಿಜ್ಞೆ ಮಾಡಿ ಕೈಗಳನ್ನು ಜೋಡಿಸಿಕೊಂಡು ಆ ಅಸ್ತ್ರವನ್ನು ಸ್ವೀಕರಿಸಿದನು. ಆಗ ಗುರುವು ಆತನನ್ನು ಕುರಿತು, ಅರ್ಜುನ, ಲೋಕದಲ್ಲಿ ನಿನಗೆ ಸಮಾನರಾದ ಅಸ್ತ್ರವಿದ್ಯಾ ನಿಪುಣರು ಬೇರೊಬ್ಬರೂ ಇರಲಾರರು ಎಂದನು. ಇದು 143ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ.
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.